ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಫ್ಲೆಕ್ಸ್ ಹಾಕುವ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾರಾಮಾರಿ ನಡೆದಿದೆ. ವಿಜಯನಗರ ಬಿಜಿಎಸ್ ಆಟದ ಮೈದಾನದಲ್ಲಿ ಗಲಾಟೆ ನಡೆದಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅನುಮತಿಯನ್ನ ಪಡೆದು ಫ್ಲೆಕ್ಸ್ ಹಾಕಲು ಬಂದಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಈ ವೇಳೆ ಕಾರಿನಲ್ಲಿ ಬಂದಂತಹ ಟೀಮ್ನಿಂದ ಗಲಾಟೆ ಮಾಡಿದಂತಹ ಆರೋಪ ಕೇಳಿ ಬಂದಿದೆ. ಕಾರಿನಲ್ಲಿ ಪೆಟ್ರೋಲ್ ತಂದಿದ್ರು, ಪೊಲೀಸರು ಅವರನ್ನ ಬಿಟ್ಟು ಕಳುಹಿಸಿದ್ರು ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಫ್ಲೆಕ್ಸ್ ಹಾಕುವ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾರಾಮಾರಿ ನಡೆದಿದೆ. ವಿಜಯನಗರ ಬಿಜಿಎಸ್ ಆಟದ ಮೈದಾನದಲ್ಲಿ ದೊಡ್ಡ ಗಲಾಟೆಯೇ ನಡೆದಿದೆ, ಹೈ ಡ್ರಾಮಾನೇ ನಡೆದಿದೆ. ಅಲ್ಲಿ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪರ್ಮಿಷನ್ ತಗೊಂಡು ಬಂದಿದ್ರು ಫ್ಲೆಕ್ಸ್ ಹಾಕೋದಕ್ಕೆ. ಆದ್ರೆ ಈ ವೇಳೆ ಕಾರಿನಲ್ಲಿ ಬಂದಂತಹ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಸಮಾವೇಶ ಹಾಗೂ ಯುಗಾದಿ ಸಂಭ್ರಮಕ್ಕೆ ನಾವು ಪರ್ಮಿಷನ್ ತಗೊಂಡು ಡಿಸಿಪಿ ಎಸ್ಸಿಪಿ ಇಂದೆಲ್ಲ ಪರ್ಮಿಷನ್ ತಗೊಂಡು ನಾಳೆ ನಾಡ್ದು 2 ದಿನಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ ಸರ್. ಬ್ಯಾನರ್ ಕೊಟ್ಟೋದಕ್ಕೆ ಎಲ್ಲ ಸಜ್ಜು ಮಾಡೋದಕ್ಕೆ ಬಂದಿದ್ರು ಕಾರ್ಯಕರ್ತರಲ್ಲ. ಅವ್ರು ಏಕಾಏಕಿ 4-5 ಕಾರಲ್ಲಿ ಗೂಂಡಾಗಳು ತರ ಬಂದು ಎಲ್ಲ ಜಗಳ ಮಾಡಿ ಇದು ಮಾಡಿದ್ರು ಸರ್. ಅವಾಗೆಲ್ಲ ಚಲ್ಲಪಿಲ್ಲಿ ಪೊಲೀಸರು ಬಂದು ಅವ್ರನ್ನೆಲ್ಲ ಸೇವ್ ಮಾಡ್ರು. ಗಾಡಿನ ಅಲ್ಲೇ ಇತ್ತು, ಪೊಲೀಸರು ಇದ್ರು, ಗಾಡಿಗಳೆಲ್ಲ ಒಳಗಡೆ ಲಾಕಾಬಿಟ್ವು, ಅವ್ರನ್ನೆಲ್ಲ ಬಿಟ್ಟು ಆಚೆ ಕಳಿಸ್ಬಿಟ್ರು. ಆಮೇಲೆ ನಾವು ಗಾಡಿ ಒಳಗಡೆ ಚೆಕ್ ಮಾಡ್ಬೇಕು ಅಂತಿದ್ದೆ, ನಮ್ಮವ್ರನ್ನ 4 ಜನ ಒಳಗಡೆ ಬಿಟ್ಟು ನಾವು ನೋಡ್ಲೇಬೇಕು ಅಂತ ಹೇಳಿದ್ಕೆ ಪೊಲೀಸರಿಗೆ ಆಯ್ತು ತೋರಿಸ್ತೀವಿ ಬನ್ನಿ ಅಂತ ಹೋಗಿ 3 ಕಾರ್ ಚೆಕ್ ಮಾಡೋ ಗಂಟೆ ಸುಮ್ಮನೆ ಇದ್ರು ಸರ್. ಲಾಸ್ಟ್ ಈ ಕಡೆ ಒಂದು ಸ್ವಿಫ್ಟ್ ಇತ್ತು ಸರ್, ನಿಮ್ಮ ಮೀಡಿಯಾದವ್ರು ಇನ್ನೊಬ್ರು ತೊಗೊಂಡಿದ್ದಾರೆ ಕವರೇಜು. ಅದರೊಳಗಡೆ 2 ಕ್ಯಾನ್ ಪೆಟ್ರೋಲ್ ಸರ್, ಬಟ್ಟೆ ಸುತ್ತಿದಂತ ವಸ್ತುಗಳು ಇದ್ವು ಸರ್. 2 ಕ್ಯಾನ್ ಫುಲ್ ಪೆಟ್ರೋಲ್ ಇತ್ತು ಸರ್. ಅದನ್ನ ಕಾಪಾಡೋಕೋಸ್ಕರ ಏಕೈಕೆ ಅದನ್ನ ಕಾಪಾಡೋಕೋಸ್ಕರ ಸರ್ 1000 ಜನ ಇದ್ದಾರೆ. ಆಗ ಅವ್ರ ಕಾರ್ಯಕರ್ತರು ಇದ್ದಾರೆ. ಏಕಾಕಿ ನಮ್ಮ ಕಾರ್ಯಕರ್ತರು ತೋರಿಸ್ತೀವಿ, ನಾವೇ ತೋರಿಸ್ತೀವಿ ಅಂತ ಪೊಲೀಸ್ ನಮ್ಮ ಕಾರ್ಯಕರ್ತರು 6 ಜನ ನಾವು ನೋಡ್ಲೇಬೇಕು ಅಂದಿದ್ಕೆ ನಮ್ಮ ಕಾರ್ಯಕರ್ತರು 4 ಜನ ಒಳಗಡೆ ಬಿಟ್ರು. ಯಾರು ಪೊಲೀಸರು ನೋಡಿ ಇದ್ರೆ ಇದು ಮಾಡೋಣ ಅಂತ 3 ಕಾರ್ ಚೆಕ್ ಮಾಡಿದ್ವಿ ಸರ್. ಅಲ್ಲಿ ಗಂಟೆ ಸುಮ್ಮನೆ ಇದ್ರು ಸರ್. 4ನೇ ಕಾರು ಸ್ವಿಫ್ಟ್ ಕಾರ್ ಒಂದ್ ಕಡೆ ಇತ್ತು ಸರ್. ಅದನ್ನ ಕೀ ಇಲ್ಲ, ನಾಟಕ ಆಡಿದ್ರು, ಕೀ ಇಲ್ಲ, ಅದು ಇಲ್ಲ ಅಂತ. ಆಮೇಲೆ ನಾವು ಡೆಂಟ್ ಆಗಿತ್ತು, ಆ ಕಾರು ಫುಲ್ ಕಪ್ಪು ಕಲರ್ ಇತ್ತು, ಆ ಡೆಂಟ್ ಇತ್ತು. ಅದನ್ನ ನಾವು ಒಂದು ನಿಮಿಷ ಸರ್, ಆ ಡೆಂಟ್ ಇದ್ದಂತ ಕಾರದಲ್ಲಿ ಪೆಟ್ರೋಲ್ 2 ಕ್ಯಾನು, ಬಟ್ಟೆ ಸುತ್ತಿದಂತ ವಸ್ತುಗಳಿದ್ವು. ಅದನ್ನ ನಾವು ಕಣ್ಣಾರೆ ನೋಡಿದೀವಿ, ವಿಡಿಯೋನು ಮಾಡಿದೀವಿ. ಆ ಕಾರ್ನ ಚೆಕ್ ಮಾಡಕ ಕೀ ಇಲ್ಲ ಅಂತ ಡ್ರಾಮಾ. ಬಿಜಿಎಸ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತು ಅಂತ ಹೇಳಿ ಅಲ್ಲಿ ನೋಡಕ್ ಹೋಗಿದ್ವಿ. ಒಂದ್ ಲೇಡೀಸ್ ನ ಒಂದ್ 10-15 ಜನ ಲೇಡೀಸ್ ಇದ್ವಿ. ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಿತ್ತು, ನೋಡ್ತಿದ್ವಿ. ಸಡನ್ ಆಗಿ ಬಂದ್ರು ಒಂದಿಷ್ಟು ಒಂದ್ ಗುಂಪು ಬಂತು. ಏನು ಕಿಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳಿದ್ವಿ. ನಾವ್ ಯಾಕೆ ಏನು ಅಂತ ಕೇಳಿದ್ಕೆ ಇಲ್ಲ 18-19 ನಾವು ಫಂಕ್ಷನ್ ಮಾಡ್ತಿದ್ವಿ, ಇಲ್ಲಿ ಯಾರು ಇರಬಾರ್ದು, ನಾವು ಕಾಂಗ್ರೆಸ್ ಅವರು ಎಂ ಕೃಷ್ಣಪ್ಪನ ಕಡೆಯವರು, ನಾವು ಇಲ್ಲಿರೋದು, ನೀವು ಇಲ್ಲಿ ಯಾರು ನಿಂತ್ಕೋಬಾರ್ದು, ನಾವು ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ವಿ, ಹೋಗಿ ಅಂತೇಳಿ ಅಂದ್ರು. ಅದಕ್ಕೆ ನಾವ್ ಏನಕ್ಕೆ ಹೋಗ್ಬೇಕು, 18-19ಕ್ಕೆ ಪ್ರೋಗ್ರಾಮ್ ಇರೋದು, ನಮ್ಮನ್ನ ಇವಾಗ ಏನಕ್ಕೆ ಇಷ್ಟು ರ್ಯಾಶ್ ಆಗಿ ಹೋಗಿ ಅನ್ನೋದು ದಬ್ಬ ತರ ಬಂದ್ರು ಅವರು. ಅವಾಗ ನಾವು ಕೇಳಿದ್ವಿ, ಏನಕ್ಕೆ ಹಿಂಗ್ ಮಾತಾಡ್ತಿದ್ದೀರಾ ಅಂತ. ಏನ್ ವಿ ಸೋಮಣ್ಣ ಅವ್ರು ಏನ್ ಕೆಲಸ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಹಂಗೆ ಹಿಂಗೆ ಅಂತೇಳಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಶುರು ಮಾಡಿದ್ರು ಎಲ್ರು. ಅವಾಗ ನಾವ್ ಹೇಳಿದ್ವಿ, ಇವಾಗ ಪ್ರೋಗ್ರಾಮ್ ಏನ್ ಮಾಡ್ತಿದ್ದೀರಾ ಬಿಜಿಎಸ್ ಗ್ರೌಂಡ್ ಅಲ್ಲಿ, ಅದನ್ನ ಕಟ್ಟಿರೋದೇ ಅವರು. ಅದು ಇಷ್ಟೊಂದು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಇಷ್ಟೊಂದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದವ್ರಿಗೆ ನೀವ್ ಏನ್ ಮಾಡಿದಾರ ಅಂತ ಕೇಳ್ತಿದ್ದೀರಲ್ಲ, ನೀವು ಇದು ಸರಿರಾ ಅಂತ ಇಷ್ಟೇ ಅಂದಿದ್ದು. ಇವತ್ತು ಅವರ ಆ ಕಡೆ ಗುಂಪಿನವರು ಇವತ್ತು ಅಲ್ಲಿ ಬಂಟಿಂಗ್ಸ್ ಮತ್ತೆ ಬ್ಯಾನರ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಇನ್ನೊಂದು ಗುಂಪಿನ ಜನರು ಬಂದು ಅಲ್ಲಿ ಗಲಾಟೆ ಪ್ರಾರಂಭ ಆಗುತ್ತೆ. ಆ ಗಲಾಟೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರು ಕೂಡ ಇರ್ತಾರೆ. ಮತ್ತೆ ಎರಡು ಕಡೆ ಗುಂಪಿನವರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಗಲಾಟೆಯನ್ನು ಮಾಡ್ತಿರ್ಬೇಕಾದ್ರೆ ಪೊಲೀಸರು ಮಧ್ಯ ಪ್ರವೇಶಿಸಿ ಅವರನ್ನ ಗ್ರೌಂಡ್ನಿಂದ ಹೊರಗಡೆ ಕಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಹೊರಗಡೆ ಬಂದ ಮೇಲೂ ಕೂಡ ಇನ್ನೂ 2 ಗುಂಪಿನ ಕಡೆಯಿಂದ ಜನರು ಅಲ್ಲಿ ಸೇರಿಬಿಟ್ಟು ಗಲಾಟೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಗೋವಿಂದರಾಜನಗರದ ಗಲಾಟೆ ಬಗ್ಗೆ ಮಾತನಾಡಿರುವ ಸಚಿವ ವಿ ಸೋಮಣ್ಣ, ನಾನು ಸ್ವಲ್ಪ ಅಂದ್ರೆ ಆಗ್ಬಿಡ್ತಾರೆ, ಆದ್ರೆ ಅಂಥದ್ದೆಲ್ಲ ನಾನು ಮಾಡೋದಿಲ್ಲ, ಬಿಡೋದು ಇಲ್ಲ. ಅಪ್ಪ 15 ವರ್ಷ ಪಕ್ಕದ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ, ಮಗ 10 ವರ್ಷ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ, ಅಪ್ಪ ಮಕ್ಕಳಿಗೆ ಬೇರೆ ಏನು ಗೊತ್ತಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಕೃಷ್ಣಪ್ಪ, ಮಾಜಿ ಶಾಸಕ ಪ್ರಿಯಾಕೃಷ್ಣ ವಿರುದ್ಧ ಸಚಿವ ವಿ ಸೋಮಣ್ಣ ಗರಂ ಆಗಿದ್ದಾರೆ. ಎಲ್ಲ ನಡೀತಾ ಇರ್ತಾವೆ ಕಣಪ್ಪ, ಬೆಂಗಳೂರಲ್ವಾ, ಎಲ್ಲ ನಡೀತಾ ಇರ್ತವೆ. ಒಂದು ನಿಮಿಷ, ನನಗೆ ಗೊತ್ತಿಲ್ಲ, ಅದೇನು ಮಾಹಿತಿ ಇಲ್ಲ ನನಗೆ, ನಾನು ಕೇಳಕ್ಕೆ ಹೋಗಲಿಲ್ಲ. ಏನಾಗಿದೆ, ಧೃತಿಗೆಟ್ಟವ್ರೆ, ಅವ್ರಿಗೆ ಏನು ಮಾಡಿಲ್ಲ. 10 ವರ್ಷ ಅಪ್ಪ ಮಗ
15 ವರ್ಷ ಅಪ್ಪ. ಇಬ್ಬರು ಹೀನಾಯವಾಗಿ ತಮ್ಮ ತನನ ಕಳ್ಕೊತಾ ಇದ್ದಾರೆ. ಮತ್ತು ಏನೇನೋ ಮಾಡೋಕ್ಕೆ ಹೋಗ್ತಾಯಿದ್ದಾರೆ, ಆಗಲಿಲ್ಲ. ಅದೇನು ಕಾರ್ಯಕ್ರಮಗಳು ಮತ್ತೊಂದು ಆಗುವಾಗ ಏನು ಆಗಿರ್ತವೆ. ಇವೆಲ್ಲ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ. ಇಂಥವೆಲ್ಲ ನಾನು ಒಂದು 45 ವರ್ಷದಿಂದ ನೋಡ್ಬಿಟ್ಟಿದ್ದೀನಿ. ನಾನು ಅದ್ರ ಬಗ್ಗೆ ಗಾಯ ಆಗಿದೆ, ನಮ್ಮ ಕಾರ್ಯಕರ್ತರು ಮುಖಂಡರು ಹೋಗಿದ್ದಾರೆ, ಒಬ್ರಿಗೊಬ್ರಿಗಾರು ಅವ್ರಿಗೇನಾಗಿದೆ ತಡ್ಕೊಳಕ್ಕಾಗ್ತಾಯಿಲ್ಲ. ಪಕ್ಕದಲ್ಲೇ ಒಂದು 310 ಬೆಡ್ಡೆಡ್ ಆಸ್ಪತ್ರೆ ಆಗಿದೆ. ಹೆಂಗಿದೆ ಅಲ್ಲಿ ಹೋಗಿ ನೋಡಿದ್ರೆ ಒಂಥರ ಫಾರಿನ್ಗೆ ಹೋದಂಗೆ ಆಯ್ತದೆ. ಹಂಗಾದಾಗ ಒಂಚೂರು ಆಯ್ತದೆ ಇವೆಲ್ಲ